climb the mountain twice. ಕಠಿಣ ಪರಿಸ್ಥಿತಿಯಲ್ಲಿ ಗೇರ್ನ ಮುರುಗ ಇದೆ ಕಾಣಕ್ಕಾದಷ್ಟು ತಲೆ ಮೇಲೆ ಬಂತು ನನಗೆ ಒಂದು ಸೆಕೆಂಡ್ ಗಾಬರಿ. ಗುಡ್ ಮಾರ್ನಿಂಗ್ ಕರ್ನಾಟಕ, ಎಲ್ಲರೂ ಹೇಗೆ ನೋಡ್ತಾ ಇದ್ದೀರಾ? ಇವತ್ತು ನಾವು ಹೋಗ್ತಾ ಇರೋ ರೈಡ್ ಎಲ್ಲಿ ಗೊತ್ತಾ? ಶಿವಗಂಗೆಗೆ. ಎಂಥ ಅದ್ಭುತವಾದ ಸನ್ರೈಸ್ ಪಾಯಿಂಟು ಗೊತ್ತಾ? ಅದು ಸಕ್ಕತ್ತಾಗಿರುತ್ತೆ ಮಾತ್ರ. ಈಗ ಕರೆಕ್ಟಾಗಿ ಟೈಮ್ ಬಂದು 5:15 ಇಲ್ಲಿಂದ ನಾವು ಹೊಡ್ತಾ ಇರೋದು. ನಾವು 4:45ಕ್ಕೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಗೊತ್ತಲ್ಲ, ಹುಡುಗರು ಹೊಡ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ಕಾಮನ್ ಅದರಲ್ಲಿ. ಬನ್ನಿ ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ ಅಂತ. ನಗು ನಗುತ್ತಾಗಲಿ ನಡಿ, ಏನೇ ಆಗಲಿ ಎಲ್ಲ ದೇವರ ಕಲೆಯೆಂದೇ ನೀ ತಿಳಿ. ನನ್ನ ಮಗ ಬಂದಿರೋದೇ ಲೇಟು. ಈಗ ಪೆಟ್ರೋಲ್ ಹಾಕಿಸ್ಕೊಂಡು 7 ಮಧ್ಯಾಹ್ನಕ್ಕೆ ಇನ್ನೂ ಲೇಟ್ ಮಾಡಿದೆ ನಾನು. ಏನು ಮಾಡೋಣ ಗುರು ಅಂತನ್ನ. ಸನ್ರೈಸ್ ಆಗಿ ಸನ್ಸೆಟ್ ಆಗೋಗ್ಬಿಡುತ್ತೆ ನಾನು ಹೊಟ್ಟೆ ಜೊತೆ ಹೋಗೋಷ್ಟಲ್ಲಿ. ನಾನಂತ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ. ಆ ಕ್ಲೌಡ್ ಬಡ್ಸ್ ಎಲ್ಲ ಇರುತ್ತೆ, ಒಳ್ಳೆ ವಿಡಿಯೋ ಮಾಡ್ಬೋದು ಅಂತ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಹಲೋ ಪ್ರವೀಣ, ಎಲ್ಲಿ? ಏಯ್, ಆ ಪೆಟ್ರೋಲ್ ಬಂಕ್ ಹತ್ರನೇ ಇದ್ದೀವಿ, ಡೌನ್ ಹೋಗ್ಬೇಡ.
2,000 years later. 1.5 ಅವರ್ ಟ್ರಾವೆಲ್ ಮಾಡ್ಕೊಂಡು ಬಂದಮೇಲೆ ಈಗ ಕರೆಕ್ಟಾಗಿ ನಾವು ಶಿವಗಂಗೆ ಗೇಟ್ ಹತ್ರ ಇದ್ದೀವಿ. ಇದೇ ಮೇಯ್ನ್ ಆರ್ಚು. ಇಲ್ಲಿಂದ ರೈಟ್ ತೊಗೊಂಡು ಹಿಂಗೆ ಒಳಗಡೆ ಹೋದರೆ ನಮಗೊಂದು ಆರ್ಚ್ ಸಿಕ್ಕುತ್ತೆ. ಆರ್ಚಿಂದ ಹೀಗೆ ಮುಂದೆ ಬರ್ತಾ ಇದ್ದರೆ ನಮಗೆ ಲೆಫ್ಟ್ ಸೈಡಲ್ಲಿ ಸಿಗೋದೆ ಶಿವಗಂಗೆ ಟೆಂಪಲ್. ಸೊ ಗಾಡಿ ಇಲ್ಲೇ ಪಾರ್ಕ್ ಮಾಡಿ ನಾವು ಮತ್ತೆ ಸಿಗೋಣ ಬೆಟ್ಟ ಟ್ರೆಕ್ಕಿಂಗ್ ಮಾಡೋದ್ರಲ್ಲಿ. ಅರ್ಲಿ ಮಾರ್ನಿಂಗ್ 6:45 ಸೀನ್ಸ್. ಇನ್ನು ಬೇಜಾನ್ ಮೇಲೆ ಹೋಗ್ಬೇಕು. ಆಲ್ರೆಡಿ ಸನ್ರೈಸ್ ಆಗೋಯ್ತು. A few moments later. ಸಾಕಾಯಿತು ಗುರು, ಬೆಟ್ಟ ಟ್ರೆಕ್ಕಿಂಗ್ ಮಾಡೋ ಅಷ್ಟರಲ್ಲಿ ಹಾರ್ಡ್ ಕೋರ್ ಟ್ರೆಕ್ಕಿಂಗ್ ಇರುತ್ತೆ. ಈಗ ನಾವು ಟಾಪಿಗೆ ಹೋಗೋದಕ್ಕೆ ಮುಂಚೆ ಇಲ್ಲೊಂದು ನಂದಿ ಇದಿದೆ ವಿಗ್ರಹ, ಇದ್ರ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ವ್ಯೂ ನೋಡಿಕೊಂಡು ನಾವು ಟಾಪ್ಗೆ ಹೋಗೋಣ. ಆದರೂ ಇದಂತೂ ಫುಲ್ ಸ್ಟೀಪು, ಇಲ್ಲಿ ಹತ್ತೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಐತೆ. ಈ ಥರ ಕಠಿಣ ಪರಿಸ್ಥಿತಿಲಿ ಯಪ್ಪ ದೇವ್ರೆ, ಇಲ್ಲಿಂದ ಕೆಳಗಡೆ ನೋಡಿದ್ರೆ ಪಾತಾಳನೇ ಕಾಣಿಸ್ತೈತೆ. ಮಿಸ್ಸಾಗಿ ಏನಾದ್ರು ಈ ರೈಲಿಂಗ್ ಏನಾರು ಕಟ್ಟಾದರೆ ಅಷ್ಟೇ ಡೈರೆಕ್ಟ್ ಪತ ಅಂತ ಕೆಳಗೆ ಬಿದ್ದೋಗಿರ್ತೀವಿ. ಎಷ್ಟು ಸಂಧಿ ಗ್ಯಾಪ್ ಐತೆ ನೋಡಿ, ಈ ಗ್ಯಾಪಲ್ಲೇ ಹೋಗಬೇಕು. ಆದರೂ ನೇಚರ್ನ ಅದ್ಭುತ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ಹತ್ತೋದಕ್ಕೆ ಇಳಿಯೋದಕ್ಕೆ ಫುಲ್ಲು ಸಾಹಸನೇ ಮಾಡಬೇಕು. ಇಲ್ಲಿ ಈಸಿಯಾಗಿ ಹತ್ತಿ ಈಸಿಯಾಗಿ ಇಳಿಯೋಕ್ಕಂತೂ ಆಗಲ್ಲ. ಆದರೂ ದೇವ್ರ ದರ್ಶನ ಮಾಡ್ಕೊಂಡು ಕೆಳಗಡೆ ಇಳಿತಾ ಇದ್ದೀನಿ ಇವಾಗ. is Mr. Mohan. Yes. He's an entrepreneur at Pini Industrial Area. Okay. For the last 14 years, regularly he is coming over here. Sometimes he climbed the mountain twice. Today also he is mounted twice. ಗ್ರೇಟ್ ಸರ್. ನಿಮ್ಮ ಏಜು ಸರ್? 48. ನಿನ್ನ ಅಲ್ಲಲ್ಲ, ನೀವು ನಿನ್ನೆ ಜಸ್ಟ್ ಬನ್ನಿ ಸರ್. ಓಕೆ, ಥ್ಯಾಂಕ್ ಯು. ಏನೋ 48 2 times. ನಿನ್ನೆ ಜಸ್ಟ್ 48 ಹಾಂ 18:15 ಗೇರ್ಣ ಮುರುಗ ಇದ್ದಂಗಿದೆ. ಕ್ವಾಣಕ್ಕಾದಷ್ಟು ವಯಸ್ಸಾಗೈತೆ 18:15. ಏನು ಮಾಡೋ ಚಿಕ್ಕ ಆ ವಯಸ್ಸಲ್ಲಿ 2 ಸಲ ಬೆಟ್ಟ ಹತ್ತಿಳಿದವ್ರೆ ಅಂದರೆ ಗ್ರೇಟು. ನಾವು ಅವ್ರ ವಯಸ್ಸಲ್ಲಿ 1 ಸಲ ಬೆಟ್ಟ ಹತ್ತಿಳಿದ್ರೆ ಸಾಕು, ಹೆಲ್ದಿಯಾಗಿದ್ದೀವಿ ಅನ್ಕೊಬೋದು. ಈ ಬೆಟ್ಟದಲ್ಲಂತೂ ಸಿಕ್ಕಾಪಟ್ಟೆ ಕೋತಿಗಳು ಗುರು. ಊಟಗಳು ಸ್ನ್ಯಾಕ್ಸ್ ಏನಾದ್ರು ತಗೊಬಂದಿರೋ ಹುಷಾರಾಗಿ ಇಟ್ಕೊಳ್ಳಿ ಬ್ಯಾಗಲ್ಲಿ, ಎಲ್ಲ ಡೀಲ್ ಮಾಡ್ಕೊಂಡು ಹೋಗ್ಬಿಡ್ತವೆ ಕೋತಿಗಳು. ಈಗ ಈ ಬೆಟ್ಟದ್ದು ಸ್ವಲ್ಪ ವಿಡಿಯೋ ಶೂಟ್ ಮಾಡಿದ್ದೀನಿ, ಅದನ್ನೆಲ್ಲ ಕಂಪೈಲ್ ಮಾಡಿ ಹಾಕ್ತೀನಿ, ನೋಡ್ಕೊ ಬನ್ನಿ. ಮೇಲ್ಗಡೆ ಫೋಟೋ ಶೂಟ್ಸ್ ಎಲ್ಲ ವ್ಯೂಸ್ ಎಲ್ಲ ನೋಡಿಕೊಂಡು ಮತ್ತೆ ಈಗ ಕೆಳಗಡೆ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹತ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತೋ ಇಳಿಬೇಕಾದ್ರೂ ಅಷ್ಟೇ ಕಷ್ಟ ಗುರು. ಏನೈತೆ ಗುರು ಜಾಗ, ಎಲ್ಲ ಅಲ್ಲೋ ಗಂಟೆ ಕಟ್ಟವ್ರೆ ಮೇಲೆ.
ಗಂಟೆ ಕಟ್ಟಿರೋದು ಪರವಾಗಿಲ್ಲ ಪ್ರಯಾಣ. ಅಲ್ಲಿ ನೋಡು, ಅಲ್ಲೋಗಿ ಯಾರ ಹೆಸರು ಬರ್ದಿರೋದು. ಇಲ್ಲಿಂದ ಹೋಗ್ಬಿಟ್ಟು ಬರೀಬೋದು. ಅದು ಮೇಲ್ಗಡೆ ಅಷ್ಟೊತ್ತಿಗೆ ಹೆಂಗೆ ಹತ್ತಕ್ಕಾಗುತ್ತೆ ಅಲ್ಲಿ? ಅಲ್ಲಿ ನೋಡಲ್ಲಿ ಅಲ್ಲಿ ಗಂಟೆ ಹೆಂಗೆ ಹತ್ತಕ್ಕಾಗುತ್ತೆ? ಬನ್ನಿ ಬನ್ನಿ. ಅವ್ರು ಕೊಡ್ತೀನಿ ನೀವು, ಆಯಿತು. ನಿಧಾನ, ಇಲ್ಲಿ ಜಾಗ ಇಲ್ಲ. ಅಯ್ಯಪ್ಪ ಪ್ರವೀಣ, ಜಸ್ಟ್ ಮಿಸ್ ಸ್ಕಿಪ್ ಆಗಿತ್ತು ಅಂದು ಇವಾಗ ಬಿಟ್ಟು. ಅಯ್ಯೋ ನಾವು ಕಾಲು ಎಲ್ಲೆಲ್ಲಿ ಮುಡುತ್ತೆ ಏನು ಗೊತ್ತಾಗ್ತಾಯಿಲ್ಲ ನನಗೆ. ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಯಾರೋ ವಾಟರ್ ಬಾಟ್ಲು ಬಿಟ್ಟೋಗ್ಬಿಟ್ಟವ್ರು ಕಣ ಇಲ್ಲಿ. ಬಾಪ್ರಣ ರೈಟಲ್ಲ ಒಂದು ಸೈಡ್ ಹೋಗ್ಬಿಡೋಣ. ಇಲ್ಲಿ ಟ್ರೆಕ್ಕಿಂಗ್ ಅಂತೂ ಹತ್ಕೊಂಬರೋದು ಎಷ್ಟು ಕಷ್ಟನೋ ಇಳಿಬೇಕಾದ್ರೂ ಅಷ್ಟೇ ಕಷ್ಟ. ಫುಲ್ಲು ಸ್ಟೀಪು ಕೆಳಗಡೆಗೆ. ಮತ್ತು ಒಬ್ಬರು ಬಂದ್ರೇ ಒಬ್ರು ಹೋಗೋಕ್ಕಾಗೋದೀಗ. ನೀವೇ ನೋಡ್ತಾ ಇರಲ್ಲ, ಇಲ್ಲಿ ಒಂದೊಂದು ಸ್ಟೆಪ್ ಇಟ್ಕೊಂಡೇ ಹೋಗಬೇಕು. ಬೇಗ ಅಂತೂ ಕೆಳಗಡೆ ಇಳಿಯೋದಕ್ಕಾಗಲ್ಲ. ಯಾಕಂದರೆ ಇರೋದೇ ಸಣ್ಣ ಜಾಗ. ಒಬ್ಬರು ಬರಬೇಕು, ಒಬ್ಬರು ಹೋಗಬೇಕು. ನೋಡಿ, ನಾವು ಹೋಗ್ತಾಯಿದ್ರೆ ಇವ್ರು ನಿಂತ್ಕೊಬೇಕು. ಈಗ ಅವ್ರು ಬರ್ತಾಯಿದ್ದಾರೆ ಅಂತ ಹೇಳಿದ್ರೆ ನಾವು ನಿಂತ್ಕೊಬೇಕು. ಹಿಂಗೆ ಇಲ್ಲಿ ಟ್ರೆಕ್ಕಿಂಗ್ ಮಾಡೋದಕ್ಕಾಗೋದು. ಇದೊಂದು ಸ್ಟೀಪ್ ಮಾತ್ರ. ಆ ಕಡೆ ಎಲ್ಲ ಜಾಗ ಇದೆ, ಆರಾಮಾಗಿ ಮಾಡ್ಬೋದು. ಇದೊಂದು ಸ್ಟೀಪಲ್ಲಿ ಮಾತ್ರ ಈ ಥರ ಒಂದು ಸ್ವಲ್ಪ ಇಕ್ಕಟ್ಟು. ಏನು ಮಾಡೋಣ? ಒಂದು ನಿಮಿಷ ನಡಿಯೋ ಸೈಡಿಗೆ ನಡಿಯೋ. ನಡಿಯೋ ಕೆಳಿಕೆ. ಏನು ಇಲ್ಲಿ ನಿಂತ್ಕೊಂಡು ಅಡ್ಡ ಬರ್ಬೇಡ, ಹೋಗಿ ಸರಿ. ಕೆಳಗೆ ನಡಿ ಸುಮ್ಮನೆ. ನಿನಗೆ ಹಾಕೋದು ಇವಾಗ ಅದು. ನಿನ್ಪಾಡೋಗಿ ನೀನು ನಡಿ, ಕೆಳಗೆ ನಡಿ. ನೀನು ಏನು ನಿಂತ್ಕೊಂಬಿಡ. ಜಾಮ್ ಆಗೈತಲ್ಲ, ನೀನು ನಡಿ ಕೆಳಿಕೆ. ಜಾಗ ಬಿಡು ಫಸ್ಟ್ ಇಲ್ಲಿಂದ. ಯಪ್ಪ ದೇವ್ರೆ, ತಲೆ ಮೇಲೆ ಬಂತು ನನಗೆ ಒಂದು ಸೆಕೆಂಡ್ ಗಾಬರಿ. ನಾನು ಅದಕ್ಕೆ ಕೈಯಲ್ಲಿ ಹಿಡ್ಕೊಂಡೆ. ತಲೆ ಮೇಲೆ ಬಂದಿದ ತಕ್ಷಣ ಒಂದು ಸೆಕೆಂಡ್ ಗಾಬರಿ ಆಗೋಯ್ತು. ಅಯ್ಯಪ್ಪ ದೇವ್ರೆ, ನೀವೇ ನೋಡೋದ್ರಲ್ಲ, ಇದಾಗಿತ್ತು ನಮ್ಮ ಶಿವಗಂಗೆ ಟ್ರೆಕ್ಕಿಂಗ್ ವಿಡಿಯೋ ಗೈಸ್. ಸೊ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.